ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಖಾಸಗಿ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ತಡೆಗಟ್ಟಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ. ಸಿಐಟಿಯು ಸಂಘಟನೆ ವತಿಯಿಂದ ರಾಷ್ಟ್ರವ್ಯಾಪಿ ಬೇಡಿಕೆಗಳ ದಿನ ಅಂಗವಾಗಿ ಕಾರ್ಮಿಕರಿಂದ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರ್ಕಾರ, ಪ್ರತಾಪಗೌಡ ಪಾಟೀಲ್. ಕೆಲಸ ಮಾಡದ ಸಿಬ್ಬಂದಿಗಳ ಮೇಲೆ ಕ್ರಮ, ಮುಖ್ಯಾಧಿಕಾರಿ ಪ್ರಸನ್ನ ಎ ಕಲ್ಯಾಣ ಶೆಟ್ಟಿ. ಕಾಯಕ ಮಿತ್ರ ನೇಮಕಾತಿಯಲ್ಲಿ ಅನ್ಯಾಯ, ನ್ಯಾಯ ದೊರಕಿಸಿಕೊಡಲು ಮಲ್ಲಮ್ಮ ಮನವಿ. ವಾರ್ತೆಗಳ ವಿವರ. ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಸಿಗದೆ ಸಾಗುವಳಿಗಾಗಿ ಮಾಡಿದ ಸಾಲ ಮರುಪಾವತಿ ಮಾಡಲು ಆಗುತ್ತಿಲ್ಲ. ಇದರ ಮೇಲೆ ಟ್ರ್ಯಾಕ್ಟರ್ ಸಾಲದ ಹೊರೆ. ಸಾಲಕ್ಕೆ ಸಿಲುಕಿ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ತಪ್ಪಿಸಲು ರೈತರ ನೆರವಿಗೆ ಸರ್ಕಾರ ಬರಬೇಕು. ಟ್ರ್ಯಾಕ್ಟರ್ ಮೇಲೆ ಸಾಲ ನೀಡಿದ ಕಂಪನಿಗಳ ಉಪಟಳ, ದೌರ್ಜನ್ಯ, ಇದರ ಮೇಲೆ ಚೆಕ್ ಬೌನ್ಸ್ ಕೇಸ್ ಬೇರೆ. ಇದನ್ನು ತಡೆಗಟ್ಟಿ ರೈತರಿಗೆ ನ್ಯಾಯ ಒದಗಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ರೈತನಿಗೆ ಅವಶ್ಯಕತೆ ಇಲ್ಲದೆ ಹೋದರೂ ನಿನ್ನಿಂದ ಹೆಚ್ಚು ಉತ್ಪಾದನೆ ಮಾಡಲು ಸಾಧ್ಯ. ನಿಮ್ಮ ನೆರವಿಗೆ ನಾವಿದ್ದೇವೆ ಎಂದು ಹುರಿದುಂಬಿಸಿ ಟ್ರ್ಯಾಕ್ಟರ್ ಮೇಲೆ ಹಾಗೂ ಇತರೆ ಸಲಕರಣೆ ಮೇಲೆ ಸಾಲ ನೀಡಿ ರೈತರನ್ನು ಸಾಲಗಾರರನ್ನಾಗಿ ಮಾಡುವ ಮೈಕ್ರೋ ಫೈನಾನ್ಸ್, ಸರ್ಕಾರಿ, ಅರೆ ಸರ್ಕಾರಿ ಹಣಕಾಸು ಸಂಸ್ಥೆಗಳು ಪೈಪೋಟಿಗಿಳಿದು ಸಾಲ ನೀಡುತ್ತವೆ. ತಾವು ಸಾಲ ವಸೂಲಿಗೆ ಬರುವ ಜೊತೆಗೆ ಗುಂಡಾಪಡೆ ಬಂದು ಮನೆ ಮುಂದೆ ದಬ್ಬಾಳಿಕೆ, ದೌರ್ಜನ್ಯ ಮಾಡುತ್ತಾರೆ. ಮಾನಕ್ಕೆ ಅಂಜುವ ರೈತ ಹೆದರಿ ಸಾಲ ತೀರಿಸಲಾಗದೆ ನಲುಗುತ್ತಾನೆ. ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸರಿಯಾದ ಸಮಯಕ್ಕೆ ನೀಡದೆ ಬೆಳೆ ಕೊಂಡುಕೊಳ್ಳಲು ಕಂಡೀಷನ್ ಬೇರೆ ಸರ್ಕಾರ ಹಾಕುತ್ತದೆ. ಹಾಳಾಗಿ ಹೋಗಲಿ ಎಂದು ಬೆಳೆ ನೀಡಿದರೂ ಹಣಕ್ಕಾಗಿ ತಿಂಗಳುಗಟ್ಟಲೆ ಕಾಯಬೇಕು. ಬಂದ ಹಣ ತೆಗೆದುಕೊಂಡು ಸಾಲ ಕಟ್ಟಿ ಜಪ್ತಿ ಮಾಡಿದ ಟ್ರ್ಯಾಕ್ಟರ್ ತರಲು ಹೋದರೆ ನೀವು ಸರಿಯಾದ ಸಮಯಕ್ಕೆ ಬಂದಿಲ್ಲ, ಟ್ರ್ಯಾಕ್ಟರ್ ಮಾರಿದೆ, ಅದರ ಹಣ ಕಳೆದು ಇನ್ನೂ ಅಷ್ಟು ಹಣ ಕೊಡಬೇಕೆಂದು ಹೇಳಿದರೆ ರೈತನ ಪರಿಸ್ಥಿತಿ ಏನಾಗಬೇಕು? ಮೊದಲೇ ಜಾನುವಾರುಗಳಿಂದ ಉಳುಮೆ ಮಾಡುವ ಪದ್ಧತಿ ಕೈಬಿಟ್ಟು ಟ್ರ್ಯಾಕ್ಟರ್ ಅವಲಂಬಿತನಾಗಿರುವ ರೈತರು ಅತ್ತ ಟ್ರ್ಯಾಕ್ಟರೂ ಇಲ್ಲ, ಮೇಲೆ ಸಾಲ ಇನ್ನೂ ಇದೆ ಎಂದರೆ ಅವನು ಇದೇ ಹೊಡೆದುಕೊಂಡು ಸಾಯುವುದೇ ಒಂದು ದಾರಿ. ಇದರಿಂದ ಮುಕ್ತಿ ಕಾಣಲು ಸರ್ಕಾರ ರೈತನ ನೆರವಿಗೆ ಬರಬೇಕು. ಟ್ರ್ಯಾಕ್ಟರ್ ವಶಕ್ಕೆ ಪಡೆಯುವುದು ನಿಲ್ಲಬೇಕು. ಸಾಲದ ಮೇಲೆ ಬಡ್ಡಿ, ಚಕ್ರಬಡ್ಡಿ ಹಾಕುವುದಕ್ಕೆ ಕಡಿವಾಣ ಹಾಕಬೇಕು. ಚೆಕ್ ಬೌನ್ಸ್ ಕೇಸ್ ಹಾಕಬಾರದು. ರೈತರ ಮನೆ ಮುಂದೆ ಗಲಾಟೆ ಮಾಡಬಾರದು ಎಂದು ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ಹೋರಾಟದಲ್ಲಿ ಶರಣಪ್ಪ ಮರಳಿ, ರಾಮಯ್ಯ ಜವಳಗೆರ, ರಮೇಶ್ ಮುಕುಂದ, ಕೊಠಾರಿ ಜಯ, ತಿಮ್ಮಣ್ಣ ಗಿಣಿವಾರ್, ಮಹಾಂತೇಶ್ ಬೂದಿಹಾಳ್, ಶಿವಮೂರ್ತಿ ಪೂಜಾರ್ ಸೇರಿದಂತೆ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇತರೆ ಸದಸ್ಯರು ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ರೈತರಿಗೆ ನೀಡತಕ್ಕಂಥ ಏನಿವತ್ತು ಸಾಲ ಅದ, ಅವರು ರೈತರ ಮೇಲೆ ಸಾಲ ಕೊಟ್ಟಿಲ್ಲ, ಟ್ರ್ಯಾಕ್ಟರ್ಗಳ ಮೇಲೆ ಸಾಲ ಕೊಟ್ಟಿಲ್ಲ. ಟ್ರ್ಯಾಕ್ಟರ್ ನಾವು ಯಾವುದಕ್ಕಾಗಿ ಖರೀದಿ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಇರ್ತಕ್ಕಂಥ LNT ಫೈನಾನ್ಸ್ ಸೇರಿದಂತೆ ಎಲ್ಲ ಫೈನಾನ್ಸ್ಗಳು ಇವತ್ತು ರೈತರ ಟ್ರ್ಯಾಕ್ಟರಿಗಳನ್ನು ಸೀಜ್ ಮಾಡುತ್ತಾ ಅವನ್ನ 2-3 ದಿನಗಳಲ್ಲಿ ಮಾರಾಟ ಮಾಡುತ್ತಾ ಮತ್ತು ಪ್ರತಿನಿತ್ಯ ರೈತರ ಇವತ್ತೇನಪ್ಪ ಅಂತಂದ್ರೆ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು, ಇವತ್ತು ಮಹಿಳೆಯರ ಮಹಿಳೆಯರ ಕೈಯಿಂದ ಗಾಳಿ ಕಾಯಿಸಿ ಗಾಡಿ ತರೋದು ಈ LNT ಫೈನಾನ್ಸ್ ಹೆಚ್ಚು ಗುಂಡಗಿರಿ ಮಾಡ್ತಾ ಇದೆ. ಹಾಗಾಗಿ ಇವತ್ತು LNT ಫೈನಾನ್ಸ್ ಇವತ್ತೇನು ಗುಂಡಗಿರಿ ಮಾಡ್ತಾ ಇದೆ, ಇವತ್ತು ಆ ಫೈನಾನ್ಸ್ ಅನ್ನ ನಮ್ಮ ರಾಜ್ಯದಿಂದಲೇ ಕಿತ್ತೊಯ್ಯಬೇಕಂತ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ದೇಶದಿಂದಲೇ ತಂದ್ರೆ ಒಳ್ಳೆಯದು ನಮ್ಮ ಕಡೆ. ಯಾಕಪ್ಪ ಅಂತಂದ್ರೆ ಇವತ್ತು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದಾರೆ. ನಮಗ ಕನಿಷ್ಠ ಬೆಂಬಲ ಬೆಲೆ ಬೇಡ, ಯೋಗ್ಯ ಬೆಂಬಲ ಬೆಲೆ ಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ ಬೆಂಬಲ ಬೆಲೆ ಬೇಕು. ಹಾಗಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ ಖಂಡಿತ ಆಗುವವರೆಗೂ ನಮ್ಮ ರೈತರ ಕಡೆಯಿಂದ ಯಾವುದೇ ಸಾಲ ಕಟ್ಟಕ್ಕಾಗಲ್ಲ. ಹಾಗಾಗಿ ಯಾವುದೇ ಹಣಕಾಸು ಸಂಸ್ಥೆಗಳಾಗಿರ್ಬೋದು, ರಾಷ್ಟ್ರೀಯ ಬ್ಯಾಂಕ್ಗಳಾಗಿರ್ಬೋದು, ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು, ರೈತರಿಗೆ ನೀಡಿದಂತಹ ಸಾಲವನ್ನ ಯಾವುದೇ ಕಾರಣಕ್ಕೆ ವಸೂಲಿಗೆ ಬರಬಾರದು. ಇವತ್ತು ರಾಜ್ಯ ಸರ್ಕಾರದ ಕೂಡ ಇವತ್ತು ಕಣ್ಣು ತೆರೆದು ನೋಡಬೇಕು. ಇವತ್ತು ಏನಾದರೂ ರೈತರ ಜೊತೆ ಯಾವುದೇ ಒಂದು ಸಾಲಕ್ಕ ಒತ್ತಡ ಮಾಡಿದ್ರಪ್ಪ ಅಂತಂದ್ರೆ ರೈತರೇ ಕಟ್ಟಿ ಹೊಡಿಬೇಕಂತಕ್ಕಂಥ ತೀರ್ಮಾನ ಇವತ್ತು ಸಿಂಧನೂರು ತಾಲೂಕಿನಿಂದ ಆರಂಭ ಆಗ್ತಕ್ಕಂಥ ಮಾತನ್ನ ಹೇಳ್ತೀನಿ.
ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ನೇತೃತ್ವದಲ್ಲಿ ವಿವಿಧ ಕಾರ್ಮಿಕರ 30 ಬೇಡಿಕೆಗಳ ಈಡೇರಿಸಲು ಒತ್ತಾಯಿಸಿ ಇಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಕೇಂದ್ರ ಹಣಕಾಸು ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. 4 ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು. ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ಕಲ್ಪಿಸುವ ನೀತಿಗಳನ್ನು ಜಾರಿಗೆ ತರಬೇಕು. ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು. ಕೃಷಿ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ಖಾತರಿಪಡಿಸಬೇಕು. APMC ವ್ಯವಸ್ಥೆಯನ್ನು ಬಲಗೊಳಿಸಬೇಕು. ಗೊಬ್ಬರ ಒಳಗೊಂಡಂತೆ ಕೃಷಿ ಹಿಡುವಳಿಗಳಿಗೆ ಸಬ್ಸಿಡಿ ಕಡಿತಗೊಳಿಸುವ ನೀತಿಗಳನ್ನು ಕೈಬಿಡಬೇಕು. ದೇಶದ ಐಕ್ಯತೆಯನ್ನು ಛಿದ್ರಗೊಳಿಸುವ, ಸೌಹಾರ್ದತೆಯನ್ನು ಹಾಳು ಮಾಡುವ ಕೃತ್ಯಗಳನ್ನು ಹಾಗೂ ಶಕ್ತಿಗಳನ್ನು ನಿಗ್ರಹಿಸಬೇಕು. ಸಂವಿಧಾನದ ಧರ್ಮನಿರಪೇಕ್ಷ ಮೌಲ್ಯಗಳನ್ನು ಸಂರಕ್ಷಿಸಬೇಕು. ರೈಲ್ವೆ, ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಎಲ್ಲ ಸ್ವರೂಪದ ಖಾಸಗೀಕರಣವನ್ನು ಕೈಬಿಡಬೇಕು. ಸಾರ್ವಜನಿಕ ರಂಗದ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು. NEP ರದ್ದು ಮಾಡಿ ಶಿಕ್ಷಣವನ್ನು ದುಬಾರಿಗೊಳಿಸುವ ಹಾಗೂ ಅವೈಜ್ಞಾನಿಕ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬಾರದು. ಕನಿಷ್ಠ ವೇತನವನ್ನು ಕಾರ್ಮಿಕರಿಗೆ 31,000 ರೂಪಾಯಿ ಹಾಗೂ ಹೆಚ್ಚಿನ ಕೌಶಲ್ಯದ ಪ್ರತಿ ಹಂತಕ್ಕೆ 15% ಹೆಚ್ಚಳದೊಂದಿಗೆ ನಿಗದಿಪಡಿಸಬೇಕು. ಗ್ರಾಹಕ ಬೆಲೆ ಸೂಚ್ಯಂಕದ ಪ್ರತಿ ಅಂಶದ ಹೆಚ್ಚಳಕ್ಕೆ ಪ್ರತಿದಿನ 6 ಪೈಸೆಗಳ ತುಟ್ಟಿ ಭತ್ಯೆ ನಿಗದಿಪಡಿಸಬೇಕು. ಬೆಲೆ ಸೂಚ್ಯಂಕವನ್ನು ಪ್ರಾಮಾಣಿಕವಾಗಿ ಪ್ರಕಟಿಸಬೇಕು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ವಯ ವೈಜ್ಞಾನಿಕ ರೀತಿಯಲ್ಲಿ ಕನಿಷ್ಠ ವೇತನವನ್ನು ನಿಗದಿಪಡಿಸಿ ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಕೆಲಸದ ಅವಧಿಯನ್ನು ವಾರಕ್ಕೆ ಗರಿಷ್ಠ 36 ಗಂಟೆಗಳು ಹಾಗೂ ದಿನದ ಪಾಳಿಯನ್ನು 6 ಗಂಟೆಗಳಿಗೆ ಮಿತಿಗೊಳಿಸಬೇಕು ಹಾಗೂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಗಮನ ನೀಡಬೇಕು. ನಮ್ಮ ಸಂವಿಧಾನದ ಪರಿಚ್ಛೇದ 39D ನಲ್ಲಿ ಪ್ರತಿಪಾದಿಸಿರುವ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಾತ್ರಿಪಡಿಸಬೇಕು. ಕಡಿಮೆ ವೇತನ ನೀಡುತ್ತಾ ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಹಂಗಾಮಿ ನೌಕರರ ಮೇಲೆ ನಡೆಯುತ್ತಿರುವ ಶೋಷಣೆಯನ್ನು ಕೊನೆಗಾಣಿಸಬೇಕು. ದೀರ್ಘಕಾಲಿಕ ಸ್ವರೂಪದಲ್ಲಿರುವ ಎಲ್ಲ ರೀತಿಯ ಉದ್ಯೋಗಗಳಲ್ಲಿ ಗುತ್ತಿಗೆ ಕಾರ್ಮಿಕ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು ಮತ್ತು ದೀರ್ಘಕಾಲಿಕ ಮತ್ತು ಕಾಯಂ ಸ್ವರೂಪದಲ್ಲಿ ಕೆಲಸ ಮಾಡುವ ಗ್ರಾಮ ಪಂಚಾಯಿತಿ, ಮುನ್ಸಿಪಾಲಿಟಿ ಹಾಗೂ ಎಲ್ಲ ಕೈಗಾರಿಕೆಗಳಲ್ಲಿನ ಗುತ್ತಿಗೆ ಹಾಗೂ ತಾತ್ಕಾಲಿಕ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸಲು ತಮಿಳುನಾಡು ಮತ್ತು ಅಸ್ಸಾಂ ಮಾದರಿಯಲ್ಲಿ ಕಾನೂನು ಜಾರಿಗೆ ತರಬೇಕು. ಕಾರ್ಮಿಕ ಸಂಘಟನೆಗಳಿಗೆ ಕಡ್ಡಾಯ ಮಾನ್ಯತೆ ನೀಡುವ ಕಾನೂನು ಜಾರಿಗೆ ತರಬೇಕು. ಮಹಾರಾಷ್ಟ್ರ ಮಾದರಿಯಲ್ಲಿ ಅಕ್ರಮ ಕಾರ್ಮಿಕ ನಡವಳಿಕೆ ತಡೆಗಟ್ಟುವಿಕೆ ಹಾಗೂ ಸಂಘ ಕಡ್ಡಾಯ ಸಂಘ ಮಾನ್ಯತೆ ಕಾಯ್ದೆಯನ್ನು ತರಬೇಕು. ಕಾರ್ಮಿಕ ವಿರೋಧಿಯಾದ 4 ಕಾರ್ಮಿಕ ಸಂಹಿತೆಗಳನ್ನು ಕೂಡಲೇ ಹಿಂದಕ್ಕೆ ಪಡೆಯಬೇಕು. ಕೆಲಸದ ಅವಧಿ ಹೆಚ್ಚಿಸುವ, ಮಹಿಳೆಯರನ್ನು ರಾತ್ರಿ ಪಾಳಿಯಲ್ಲಿ ದುಡಿಸಿಕೊಳ್ಳಲು ಅವಕಾಶ ನೀಡುವುದು ಸೇರಿದಂತೆ ಎಲ್ಲ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ವಾಪಸ್ ಪಡೆಯಬೇಕು. ಕೆಲಸದ ಸ್ಥಳದಲ್ಲಿನ ಲೈಂಗಿಕ ಕಿರುಕುಳ ತಡೆಗಟ್ಟಲು ಅನುಷ್ಠಾನ ಸಮಿತಿ ಸ್ಥಾಪಿಸಬೇಕು. ಶಿಶುಪಾಲನಾ ಕೇಂದ್ರಗಳನ್ನು ಆರಂಭಿಸಬೇಕು. ESI, EPF, ಗ್ರ್ಯಾಚ್ಯುಟಿ, ಬೋನಸ್ ಕಾಯ್ದೆಯಲ್ಲಿ ವಿಧಿಸಲಾದ ಎಲ್ಲ ವೇತನ ಮಿತಿಗಳನ್ನು ತೆರವುಗೊಳಿಸಬೇಕು. ಈ ಸವಲತ್ತುಗಳನ್ನು ಎಲ್ಲ ಕಾರ್ಮಿಕರಿಗೂ ವಿಸ್ತರಿಸಬೇಕು. ಪ್ರತಿ ಕೈಗಾರಿಕಾ ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ESI ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಥಾಪಿಸುವ ಮೂಲಕ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಖಾತ್ರಿಪಡಿಸಬೇಕು. EPF ನಿವೃತ್ತಿ ವೇತನವನ್ನು ಕಡೆಯದಾಗಿ ಪಡೆದ ಪೂರ್ಣ ವೇತನಕ್ಕೆ ಸಮನಾಗಿ ಹಾಗೂ ತುಟ್ಟಿ ಭತ್ಯೆಯೊಂದಿಗೆ ನಿಗದಿಪಡಿಸಬೇಕು. ಗ್ರ್ಯಾಚ್ಯುಟಿಯನ್ನು ಪ್ರತಿ ವರ್ಷದ ಸೇವೆಗೆ 30 ದಿನಗಳ ವೇತನ ಕಾರ್ಖಾನೆಯನ್ನು ಮುಚ್ಚುವಾಗ ಅಥವಾ ರಿಟೈರ್ಮೆಂಟ್ ಮಾಡುವಾಗ ನೀಡಬೇಕಾದ ಪರಿಹಾರ ಮೊತ್ತವನ್ನು ಪ್ರತಿ ವರ್ಷದ ಸೇವೆಗೆ 15 ದಿನಗಳಿಂದ 90 ದಿನಗಳಿಗೆ ಹೆಚ್ಚಿಸಬೇಕು. EPF, EPS, EDLI ಬಾಕಿಗಳನ್ನು ನೀಡದಿರುವ ಉದ್ಯೋಗದಾತರ ಮೇಲಿನ ದಂಡ ಶುಲ್ಕವನ್ನು ಕಡಿಮೆ ಮಾಡುವ ಅಧಿಸೂಚನೆಗಳನ್ನು ರದ್ದುಗೊಳಿಸಿ NPS ರದ್ದುಗೊಳಿಸಿ OPS ಮರುಸ್ಥಾಪಿಸಿ EPS ಪಿಂಚಣಿದಾರರಿಗೆ ಕನಿಷ್ಠ 9,000 ಪಿಂಚಣಿ ಖಚಿತಪಡಿಸಲು ಒತ್ತಾಯಿಸಿ ಇಂದು CITU ಸಿಂಧನೂರು ತಾಲೂಕಾ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಯಂಕಪ್ಪ ಕೆಂಗಲ್, ಅನ್ವರ್ ಪಾಷಾ, ಮರಿಸ್ವಾಮಿ, ಹೊನ್ನೂರಪ್ಪ, ಮೈಬೂಬ್ ಸಾಬ್, ಖಾದರ್ ಸಾಬ್, ರಮೇಶ್, ರಂಗಪ್ಪ, ನಿರುಪಾದಿ ದಾಸರ್, ವೆಂಕಟೇಶ್, ವಿರುಪಣ್ಣ, ಚಂದಪ್ಪ, ಮುನಿಸ್ವಾಮಿ, ರೇಣುಕಮ್ಮ, ಶರಣಮ್ಮ ಪಾಟೀಲ್, ಹನುಮಂತ, ಗೋವಿಂದಪ್ಪ ಸೇರಿದಂತೆ ಅನೇಕರಿದ್ದರು. ಸಂದರ್ಭದಲ್ಲಿ 24 ಗಂಟೆಗಳ ಕಾಲ ಇವತ್ತು ನಿರಂತರ ರೈತರು ಕೃಷಿಗಾಗಿ ಇವತ್ತು ವಿದ್ಯುತ್ ಅನ್ನು ಪೂರೈಸಿದ್ರು. ಅವರು ಸಾಲ ಮಾಡಿದ್ರ ಅದಕ್ಕೆ ನಾವು ಇವತ್ತು ಹೆಮ್ಮೆ ಪಡ್ತೀವಿ. ಸಾಲ ಮಾಡಬೇಕು ಸರ್ಕಾರದಲ್ಲಿ. ಇವತ್ತು ನೀವು ಏನ್ ಸಾಲ ಮಾಡ್ಲಕ್ ಕೊಟ್ರಿ, ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಟ್ಟು ದಿವಾಳಿ ಎಬ್ಸಿ ಇವತ್ತ ಕೃಷಿ ಕಾರ್ಮಿಕರಿಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯಾಗಿದೆ ಎಂದು ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಆರೋಪ ಮಾಡಿದರು. ತಾಲೂಕಿನ ತಿಡಗೋಳ ಗ್ರಾಮದ ಪಕ್ಷದ ಮುಖಂಡರಾದ ಶರಬನಗೌಡ ಇವರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಹಗರಣದಲ್ಲಿ ಸಿಲುಕಿದೆ ಎಂದರು.
ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಾಯಕ ಜನಾಂಗದ ಫಲಾನುಭವಿಗಳಿಗೆ ತಲುಪದೆ ಬಂಗಾರದ ಅಂಗಡಿ, ಖಾಸಗಿ ಬ್ಯಾಂಕ್ಗಳಿಗೆ ಹಾಗೂ ತೆಲಂಗಾಣ ಆಂಧ್ರ ಚುನಾವಣೆಗೆ ಬಳಕೆ ಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ನಾಯಕ ಸಮಾಜದ ವಿರೋಧಿಯಾಗಿದೆ ಎಂದರು. ಬಿಜೆಪಿ ಪಕ್ಷ ದಲಿತ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ ವಿರೋಧಿ ಎಂದು ಆರೋಪ ಮಾಡುವ ಕಾಂಗ್ರೆಸ್ ಪಕ್ಷ ಈಗ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಚುನಾವಣೆಗೆ ಬಳಸಿಕೊಂಡಿದ್ದು, ಇದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಹಾಗೂ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಕೂಡ ಶಾಮೀಲಾಗಿದ್ದಾರೆ. ಇವರಿಬ್ಬರನ್ನು ಬಂಧಿಸಿ ತನಿಖೆ ನಡೆಸಬೇಕು ಎಂದು ಆಗ್ರಹಪಡಿಸಿದರು. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವುದಾಗಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ಭ್ರಷ್ಟಾಚಾರದ ಸರಮಾಲೆಯಲ್ಲಿ ಸಿಲುಕಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲದೆ 187 ಕೋಟಿ ಹಣ ದುರುಪಯೋಗವಾಗಿದೆ ಎಂದರೆ ನಂಬಲು ಸಾಧ್ಯವಿಲ್ಲ. ವಾಲ್ಮೀಕಿ ನಿಗಮದ ಹಣದ ಅವ್ಯವಹಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದ್ದು, ಇದರ ಬಗ್ಗೆ ಸಿಬಿಐ ತನಿಖೆ ನಡೆಸುತ್ತಿದೆ. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಈಗಾಗಲೇ ಪ್ರತಿಭಟನೆ ಮಾಡಲಾಗಿದೆ. ವಾಲ್ಮೀಕಿ ನಿಗಮದ ಹಣದ ಅವ್ಯವಹಾರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ತನಕ ನಮ್ಮ ಪಕ್ಷ ಹೋರಾಟ ಮಾಡುತ್ತದೆ, ನಿಲ್ಲುವುದಿಲ್ಲ ಎಂದರು. ತಿಡಿಗೋಳ ಗ್ರಾಮ ಪಂಚಾಯತ್ ಸದಸ್ಯರಾದ ಶರಬನಗೌಡ, ಲಕ್ಷ್ಮಣ ನಾಯಕ್, ಮುಖಂಡರಾದ ಹನುಮಂತ ಭಜಂತ್ರಿ, ಅಂಬಣ್ಣ, ಅಮರೇಶ್ ಗಚ್ಚಿನಮನಿ, ಈಶಪ್ಪ ದೊಡ್ಡನಗೌಡ, ಚಿದಾನಂದ ನಾಯಕ ಕಾನಿಹಾಳ್, ಯಶವಂತಗೌಡ ತಿಡಿಗೋಳ್, ಶರಬನಗೌಡ ಪೊಲೀಸ್ ಪಾಟೀಲ್, ಶಿವಬಸಪ್ಪ ವಿರುಪಣ್ಣ ನಾಯಕ್, ಹಬಿ ನಿಡಿಗೋಳ್, ಮಲ್ಲಯ್ಯ ನಾಯಕ್ ಕಾನಿಹಾಳ್, ಈರಪ್ಪ ಕಾನಿಹಾಳ್, ಉಳ್ಳೇಶ್, ಬಾಲಸ್ವಾಮಿ ಸೇರಿದಂತೆ ಇತರರು ಇದ್ದರು. ಇವತ್ತು ಈ ಒಂದು ವರ್ಷದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿರುವಂಥ ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಈ ಸರ್ಕಾರ ಕೇವಲ ಗ್ಯಾರಂಟಿಗಳ ಅನುಷ್ಠಾನ ಮಾಡೋದಕ್ಕೆ ಅದರ ಎಲ್ಲ ಬಜೆಟ್ ಹಣವನ್ನು ಉಪಯೋಗ ಮಾಡಿರೋದನ್ನು ಹೊರತುಪಡಿಸಿದರೆ ಅಭಿವೃದ್ಧಿ ಕೆಲಸಕ್ಕೆ ₹1 ಇವತ್ತಿಗೂ ಅವರಲ್ಲಿ ಹಣ ಇಲ್ಲ. ಹೀಗಾಗಿ ಇಡೀ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಸಂಪೂರ್ಣವಾಗಿ ಕುಂಠಿತ ಆಗಿರುವಂಥದ್ದು. ಹೀಗಾಗಿ ಇವತ್ತು ಆ ಪಕ್ಷದ ಶಾಸಕರೇ ಇವತ್ತು ತಿರುಗಿ ಬೀಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿ ಈಗಾಗಲೇ ಸಾಕಷ್ಟು ಅವರ ಪಕ್ಷದ ಶಾಸಕರುಗಳನ್ನೇ ವಿರುದ್ಧವಾಗಿರುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತುರುವಾಳ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣದಲ್ಲಿ ಫಾಗಿಂಗ್ ಮಾಡುವ ಮೂಲಕ ಡೆಂಗಿ ಜ್ವರ ನಿಯಂತ್ರಣಕ್ಕಾಗಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರಸನ್ನ ಎ ಕಲ್ಯಾಣ್ ಶೆಟ್ಟಿ ತಿಳಿಸಿದರು. ಪಟ್ಟಣ ಪಂಚಾಯಿತಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಡೆಂಗಿ ಜ್ವರ ಪ್ರಕರಣಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಡೆಂಗ್ಯೂ ಜ್ವರ ನಿಯಂತ್ರಣ ಮಾಡಲು ಆದೇಶ ಮಾಡಿದೆ ಎಂದರು. ಈಗಾಗಲೇ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರ ಸಹಯೋಗದಲ್ಲಿ ಪಟ್ಟಣದಲ್ಲಿ ಜಾಥಾ ಮಾಡುವ ಮೂಲಕ ಜನರಿಗೆ ಡೆಂಗಿ ಜ್ವರದ ಕುರಿತು ಅರಿವು ಮೂಡಿಸುವ ಕೆಲಸ ಮಾಡಲಾಗಿದೆ. ನೀರನ್ನು ಕುದಿಸಿ, ಆರಿಸಿ, ಸೋಸಿ ಕುಡಿಯಲು ಜನರಿಗೆ ತಿಳಿಸಲಾಗಿದೆ. ಮನೆ ಹಾಗೂ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ವಾರಕ್ಕೊಮ್ಮೆ ನೀರು ಖಾಲಿ ಮಾಡಬೇಕು. ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ನೀರು ಸಂಗ್ರಹ ಮಾಡುವ ಪರಿಕರಗಳನ್ನು ಸ್ವಚ್ಛಗೊಳಿಸಿ ನೀರು ತುಂಬಿದ ಮೇಲೆ ಮುಚ್ಚಳದಿಂದ ಮುಚ್ಚಬೇಕು. ಪಟ್ಟಣ ಪಂಚಾಯಿತಿ ಕಸ ವಿಲೇವಾರಿಯ ವಾಹನ ಮೂಲಕ ಪಟ್ಟಣದ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಕೆಲಸ ನಮ್ಮ ಸಿಬ್ಬಂದಿಗಳು ಮಾಡುತ್ತಿದ್ದಾರೆ ಎಂದರು. ಕೆರೆಯಿಂದ ನೀರನ್ನು ಶುದ್ಧೀಕರಣ ಮಾಡಿ ಪಟ್ಟಣದ ಜನರಿಗೆ ಕುಡಿಯುವ ನೀರನ್ನು ವಾರಕ್ಕೊಮ್ಮೆ ಸರಬರಾಜು ಮಾಡಲಾಗುತ್ತಿದೆ. ನೀರು ಕುಡಿಯಲು ಯೋಗ್ಯವಾಗಿವೆ ಎನ್ನುವುದರ ಬಗ್ಗೆ ಆರೋಗ್ಯ ಇಲಾಖೆಯ ವತಿಯಿಂದ ಪರೀಕ್ಷೆಯನ್ನು ಸಹ ಮಾಡಲಾಗಿದೆ. ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಾಳಮೇಳ ಇಲ್ಲದ ಬಗ್ಗೆ ವರದಿ ಬಂದ ಮೇಲೆ ನಾನು ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಸಭೆ ಮಾಡಿ ಸರಿಯಾಗಿ ಕೆಲಸ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮ ಬಗ್ಗೆ ಮೇಲಧಿಕಾರಿಗಳಿಗೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ವರದಿ ನೀಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಜನರಿಗೆ ತೊಂದರೆಯಾಗದಂತೆ ನಿಗದಿತ ಸಮಯದೊಳಗೆ ಕೆಲಸ ಮಾಡಿಕೊಡಬೇಕು. ಅಧಿಕಾರಿ ಹಾಗೂ ಸಿಬ್ಬಂದಿಗಳು ತಮ್ಮ ಕೆಲಸ ತಾವೇ ಮಾಡಬೇಕು. ಒಬ್ಬರ ಕೆಲಸ ಇನ್ನೊಬ್ಬರು ಮಾಡದಂತೆ ಸೂಚನೆ ನೀಡಲಾಗಿದೆ. ಕೆಲಸಕ್ಕಾಗಿ ವಿನಾಕಾರಣ ಜನರಿಗೆ ಸತಾಯಿಸಬಾರದು. ಜನರ ಕೆಲಸ ವಿಳಂಬ ಮಾಡಿದರೆ ಅಂತಹ ಅಧಿಕಾರಿ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಲಾಗುವುದು. ಇದರ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರರ ಗಮನಕ್ಕೆ ತರಲಾಗಿದೆ ಎಂದರು. ಈ ಮೂಲಕ ಪಟ್ಟಣದ ಸಾರ್ವಜನಿಕ ವಿನಂತಿ ಸೂಚನೆ ಎಂದರೆ, ಈಗಾಗಲೇ ರಾಜ್ಯದಲ್ಲಿ ಡೆಂಗು ಹಾವಳಿ ಹೆಚ್ಚಾಗುವುದನ್ನು ನಾವು ಎಲ್ಲ TV ಮುಖಾಂತರ ನೋಡ್ತಾ ಇದ್ದೀರಿ. ಆದ ಕಾರಣ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ತಮಗೆ ಈ ಮೂಲಕ ವಿನಂತಿಸುವುದೆಂದರೆ, ತಾವು ನೀರನ್ನು ಆರಿಸಿ ಕಾಯಿಸಿ ಕುಡಿಯಿರಿ ಮತ್ತು ತಮ್ಮಲ್ಲಿ ತೊಟ್ಟಿಗಳಲ್ಲಿ ನೀರನ್ನು ಶೇಖರಣೆ ಮಾಡಬೇಡಿ. ತಾವು ನೀರು ಬಿಟ್ಟ ತಕ್ಷಣ ಮೊದಲಿದ್ದ ನೀರನ್ನು ಹೊರಗೆ ಹಾಕಿ ಹೊಸ ನೀರನ್ನು ತುಂಬಿಕೊಳ್ಳ್ರಿ. ಮತ್ತು ಅಕಸ್ಮಾತಾಗಿ ತಮಗೆ ಏನಾದರೂ ಡೆಂಗು ಬಗ್ಗೆ ಏನಾದರೂ ಇದ್ದರೆ ಸರ್ಕಾರಿ ದವಾಖಾನೆಗೆ ಹೋಗಿ ತಾವು ಅಲ್ಲಿ ಚಿಕಿತ್ಸೆ ಪಡೆಯಿರಿ. ಮತ್ತು ಈಗಾಗಲೇ ಮಾನ್ಯ
ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ನೀಡಿದ ನಿರ್ದೇಶನದಂತೆ ಈಗಾಗಲೇ ಊರಲ್ಲಿ ನಾವು ಫಾಗಿಂಗನ್ನು ಮಾಡಿಸ್ತಾ ಇದ್ದೀನಿ ಹಾಗೂ ಸಾರ್ವಜನಿಕರಿಗೆ ನಮ್ಮ ಕೆಸ ವಿಲೇವಾರಿ ಗಾಡಿಗಳ ಮುಖಾಂತರ ಈಗಾಗಲೇ ಊರಲ್ಲಿ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇನೆ. ICC ಆ್ಯಕ್ಟಿವಿಸಲ್ಲಿ ಡೆಂಗು ಪ್ರಕರಣ ಹೆಚ್ಚಾಗದಂತೆ ಕ್ರಮ ವಹಿಸಲು ಈಗಾಗಲೇ ಅವರು ನಮಗೆ ಸೂಚನೆ ನೀಡಿದ ಪ್ರಕಾರ ಈ ಪ್ರಕಾರ ನಾನು ಕ್ರಮ ವಹಿಸ್ತೀನಿ. ಅದಕ್ಕೆ ಸಾರ್ವಜನಿಕರು ಇದರ ಬಗ್ಗೆ ಎಚ್ಚರ ವಹಿಸಿ ನಮ್ಮ ಪಟ್ಟಣ ಪಂಚಾಯತಿಯೊಂದಿಗೆ ಸಹಕರಿಸಬೇಕಂತ ಈ ಮೂಲಕ ಕೇಳಿಕೊಳ್ತೀನಿ. ತಾಲೂಕಿನ ಎಲೆಕುಡ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾಯಕ ಮಿತ್ರ ನೇಮಕಾತಿ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅರ್ಹ ಅಭ್ಯರ್ಥಿಯನ್ನು ನೇಮಕಾತಿ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ತಮಗೆ ಬೇಕಾದವರನ್ನು ನೇಮಕ ಮಾಡಿಕೊಂಡು ನನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಮಲ್ಲಮ್ಮ ಆರೋಪ ಮಾಡಿದರು. ಯಾವುದೇ ಒಂದು ಹುದ್ದೆಗೆ ನೇಮಕಾತಿ ಮಾಡಬೇಕಾದಲ್ಲಿ ಸಾರ್ವಜನಿಕರ ಗಮನಕ್ಕೆ ತರುವುದು ಕಡ್ಡಾಯವಾಗಿದೆ. ಆದರೆ ಎಲೆಕೂಡ್ಲಿಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಕಾಯಕ ಮಿತ್ರ ನೇಮಕಾತಿಯ ಕುರಿತು ರಾಜ್ಯ ಮಟ್ಟದಲ್ಲಿ ಪತ್ರಿಕೆಯಲ್ಲಿ ಬಂದಿರುವ ಕುರಿತು ಕೇಳಿದಾಗ ನಮ್ಮ ಪಂಚಾಯಿತಿಗೆ ಇನ್ನೂ ಆದೇಶ ಬಂದಿಲ್ಲ. ಒಂದು ವೇಳೆ ಬಂದರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮೂಲಕ ಪ್ರಕಟಣೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಮಾಡಲಾಗುವುದು ಎಂದು ಹೇಳಿದ್ದರು. ಆದರೆ ತಮಗೆ ಬೇಕಾದವರನ್ನು ನೇಮಕಾತಿ ಮಾಡಿಕೊಂಡಿದ್ದಾರೆ. ಇದನ್ನು ಪ್ರಶ್ನಿಸಿ ನನಗೆ ನ್ಯಾಯ ದೊರಕಿಸಿಕೊಡುವಂತೆ ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗದಿರುವುದು ತಾಲೂಕಿನ ಎಲೆಕೂಡ್ಲಿಗಿ ಗ್ರಾಮ ಪಂಚಾಯಿತಿಯಿಂದ ನನಗೆ ತೀವ್ರ ಅನ್ಯಾಯವಾಗಿದೆ. ಸರ್ಕಾರದ ನಿಯಮಾವಳಿಗಳ ಪ್ರಕಾರವಾದರೂ ಆ ಹುದ್ದೆಗೆ ಅರ್ಹ ಅಭ್ಯರ್ಥಿ ನಾನಾಗಿದ್ದು ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನನಗೆ ನ್ಯಾಯ ದೊರಕಿಸಿಕೊಡಬೇಕು. ತಪ್ಪಿದರೆ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟಿಸಲಾಗುವುದು ಎಂದು ನೊಂದ ಮಹಿಳೆ ಮಲ್ಲಮ್ಮ ತಿಳಿಸಿದರು. ಎಲೆಕುಡಿ ಪಂಚಾಯತಿಲಿದ್ದ ಕೆಲಸ ಮಾಡ್ತೀನಿ, ಮೇಟಿ ಕೆಲಸ ಮಾಡ್ತೀನಿ. ಇಲ್ಲಿದ್ದ ನಾನು ಮಾಡಿದ್ದು 11-12 ವರ್ಷ ಆಯಿತು ಸರ್. ನಾನು 12 ವರ್ಷದಿಂದ ಮೇಟಿ ಕೆಲಸ ಮಾಡಿದ್ದು. ಆದರೆ ಮೇನ್ ಸರ್ ಕಾಯಕ ಮಿತ್ರ ಅಂತ ಒಂದು ಅಪ್ಲಿಕೇಶನ್ ಪೇಪರ್ ಸ್ಟೇಟ್ಮೆಂಟ್ ಮಾಡಿಸ್ತಾರೆ. ನಾನು ಅದಕ್ಕೆ ಅರ್ಜಿ ಕೊಡೋಕೆ ಹೋದರೆ PDO ಏನಂತ ಹೇಳಿದ ಸರ್, ಯಾರ್ದು ತಗೊಂಡಿಲ್ಲಮ್ಮ ಲೀಗಲ್ಲು, ಮುಂದಿನ ವರ್ಷ ಕರೆಕ್ಟ್ ಅಂತ ನನ್ನ ರಿಟರ್ನ್ ಕಳಿಸಿ ಸರ್. ಒಬ್ಬ ಬಿಸಿ ಊಟ ಇದ್ದ ಹೆಣ್ಮಗಳನ್ನ ಸರ್, ಆಲ್ರೆಡಿ ಬಿಸಿ ಊಟ ಗೌರ್ಮೆಂಟ್ ನೌಕರಿ ಐತ್ರಿ ಸರ್. ಅದು ಇದ್ರೂ ಬಟ್ ಏನು ಮಾಡ್ಯಾರ, ನನ್ನ ಅರ್ಜಿ ಕೊಡೋಕೆ ನನ್ನ ರಿಟರ್ನ್ ಕಳಿಸಿ ಆ ಎಮ್ಮನ್ ತಗೋ ಅವಶ್ಯಕತೆ ಏನಿತ್ತು ಸರ್. ನಮಗೆ ಫಸ್ಟ್ ವಿಧವೆಗೆ ಆದ್ಯತೆ ಐತ್ರಿ. ಈಗ ವಿಧವೆ ಬಿಟ್ಟು ಮೇಟಿ ಕೆಲಸ ಮಾಡಿದವ್ರಿಗೆ ಆದ್ಯತೆ ಐತ್ರಿ ಸರ್. ಅದು ಬಿಟ್ಟು ಇವರು ಒಳಗೆ ನೋಟಿಸ್ ಬೋರ್ಡ್ಲಾರ ಹಚ್ಚಲಾರ್ದು ಏನು ಮಾಡ್ಲಾರ ಈ ಥರ ಮಾಡಿದ್ರೆ ಸರ್. ಒಬ್ಬ ಹೆಣ್ಮಗಳಿಗೆ ಇಷ್ಟು ಅಧಿಕಾರ ನ್ಯಾಯ ಹಿಂಗಾಗೈತೆ ಅಂದ್ರೆ ಸರ್, ಇವರು PDO ಯಾಕೆ ಬೇಕು ಸರ್, ನೋಟಿಸ್ ಬಿಡಿ ನಡೆಸ್ತೀನಿ ಅಂತಾರೆ. ಏನು ಅನ್ಸರ್ ಸರ್, ಏನು ಅನ್ಸರ್, ಏನು ಅನ್ಸಿಲ್ಲ ಸರ್. ಎಲ್ಲ ಬರೇ ಸುಳ್ಳು. ನಮಗೇನಂತ ಹೇಳಿದೆ ಸರ್, ಆಯ್ತಮ್ಮ ಹೋಗು ಕಾಲ್ ಕರ್ ಮಾಡ್ತಂತಾರೆ. ಏನು ಮಾಡಿಲ್ಲ ಸರ್. ನಾನು ಮತ್ತೆ ರಿಟರ್ನ್ ಇದು ಗೊತ್ತಾದ ಮಾಡ್ಕೊಂಡು ಎಲ್ಲ ಸ್ಟೇಟ್ಮೆಂಟ್ ಮಾಡಿದೆ. ಯುವ ಸತಿಗೆ ಹೇಳಿದೆ, ರಾಯಚೂರು ಮಟ್ಟಕ್ಕೆ ಮತ್ತು ಸಿಂಧನೂರಿಗೆಲ್ಲ ಒಂದು ಸರ್. ಬಟ್ ಅವ್ರು ಏನು ಮಾಡ್ಯಾರ ಅಂದ್ರೆ, ಆಯ್ತಮ್ಮ ಮಾಡಿಕೊಡ್ತೀನಿ ಅದನ್ನು ಹಿಂಗೆ ಹಾಕ್ತಿರಿ ಸರ್. ಬಟ್ ನನಗೆ ನೋವಾಗಿದೆ ಏನು ಸರ್ ಅಂದ್ರೆ, ಇದು ಭಾಳ ಅನ್ಯಾಯ ಆಗೈತೆ ಸರ್. ಒಬ್ಬ ಹೆಣ್ಮಗಳಿಗೆ ಒಂದು ಏನೋ ಇರಲಿ ಸರ್. ಒಬ್ಬ ಹೆಣ್ಮಗಳಿಗೆ ವಿಧಿವೆ ಇತ್ತಂದ್ರೆ ಆ ಅಮ್ಮಗ ಫಸ್ಟ್ ಮೇನ್ ಹಾಕಿ ಕೊಡ್ಬೇಕು. ಇಲ್ಲ ಬಿಟ್ಟು ಬೇರೆಯವ್ರೇನೋ ಮಾಡ್ತೀವಿ ಅಂದ್ರೆ ಸರ್, ಇದು ಕಾನೂನು ಪ್ರಕಾರ ತಪ್ಪು ಸರ್. ಇದು ನನಗೆ ಅನ್ಯಾಯ ಆಗಿದೆ ಸರ್. ನಾನು ತಾಲೂಕ್ ಪಂಚಾಯತ್ ಮುಂದೆ ಹೋರಾಟ ಮಾಡ್ತೀನಿ, ಸತ್ಯಾಗ್ರಹ ಮಾಡ್ತೀನಿ. ನನಗೆ ನೋವಾಗಿದ್ದು ಇನ್ನೊಂದು ಹೆಣ್ಣಿಗೆ ಈ ರೀತಿ ಆಗ್ಬಾರ್ದು ಸರ್. ಸಂಕ್ಷಿಪ್ತ ಸುದ್ದಿಗಳು. ನಗರದ ಗಂಗಾವತಿ ರಸ್ತೆಯಲ್ಲಿರುವ ಹೊಸಳ್ಳಿ EJ ಕ್ರಾಸ್ ಬಳಿ ಇರುವ IQ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರುಣ್ಯಾಶ್ರಮದ ಹಸಿವು ನೀಗಿಸುವ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಆಹಾರ ಸಂಜೀವಿನಿ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ವತಿಯಿಂದ ಕಾರುಣ್ಯಾಶ್ರಮಕ್ಕೆ ದವಸ ಧಾನ್ಯಗಳು ಹಾಗೂ ಆಹಾರ ವಸ್ತುಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸಿಂಧನೂರಿಗೆ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿದ್ದರೂ ಸರ್ಕಾರ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಇನ್ನುವರೆಗೂ ಅನುಮತಿ ನೀಡಿಲ್ಲ. ಹಾಗಾಗಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡುವಂತೆ ಕೊಪ್ಪಳ ಲೋಕಸಭೆಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಪರಾಜಿತಗೊಂಡಿದ್ದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರು ಹೊಸದಿಲ್ಲಿಯಲ್ಲಿ ಕೇಂದ್ರೀಯ ಗ್ರಾಹಕ ವ್ಯವಹಾರಗಳು ಹಾಗೂ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ ಜೋಶಿ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ನಗರದ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ದೇವರಾಜ ತಂದೆ ಗೋವಿಂದಪ್ಪ ಕಪಗಲ್ ವಿರುಪಾಪುರ್ ಅವರನ್ನು ನಾಮನಿರ್ದೇಶನ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ರಂಗನಾಥ ಜಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ಹಿರಿಯ ಪತ್ರಕರ್ತೆ ಆಯೇಷಾ ಖಾನಂ ಅವರನ್ನು ಅಧ್ಯಕ್ಷರನ್ನಾಗಿ ಸರ್ಕಾರ ನೇಮಿಸಿದೆ. ಇವತ್ತಿನವರೆಗೂ ಮಾಧ್ಯಮ ಅಕಾಡೆಮಿಗೆ ಅಲ್ಪಸಂಖ್ಯಾತ ಸಮುದಾಯದವರನ್ನು ಮತ್ತು ಮಹಿಳೆಯನ್ನು ಯಾವ ಮುಖ್ಯಮಂತ್ರಿಗಳೂ ನೇಮಿಸಿರಲಿಲ್ಲ. ಆಯೇಷಾ ಅವರು ಕಲಬುರಗಿ ಜಿಲ್ಲೆಯವರು. ಸದಸ್ಯರನ್ನಾಗಿ ಚಿತ್ರದುರ್ಗದ ಅಹೋಬಳಪತಿ, ಬೆಂಗಳೂರಿನ ಕೆ ವೆಂಕಟೇಶ್ ಮತ್ತು ಕೊಪ್ಪಳದ ಕೆ ನಿಂಗಜ್ಜ ಅವರನ್ನು ಅಕಾಡೆಮಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ವಿಧಾನಸಭಾ ಸದಸ್ಯರ ಚುನಾವಣೆ ಕ್ಷೇತ್ರದಿಂದ ವಿಧಾನ ಪರಿಷತ್ತಿನ ಉಪಚುನಾವಣೆ 2024ರಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಬಸನಗೌಡ ಬಾದರ್ಲಿ ಅವರು ನಾಳೆ ದಿನಾಂಕ 11/7/2024 ಗುರುವಾರದಂದು ಸಮಯ ಬೆಳಗ್ಗೆ 10:30 ಗಂಟೆಗೆ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಬೋಧನಾ ಸ್ವೀಕರಿಸಲಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು.
ಖಾಸಗಿ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ತಡೆಗಟ್ಟಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ. ಸಿಐಟಿಯು ಸಂಘಟನೆ ವತಿಯಿಂದ ರಾಷ್ಟ್ರವ್ಯಾಪಿ ಬೇಡಿಕೆಗಳ ದಿನ ಅಂಗವಾಗಿ ಕಾರ್ಮಿಕರಿಂದ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರ್ಕಾರ, ಪ್ರತಾಪ್ಗೌಡ ಪಾಟೀಲ್. ಕೆಲಸ ಮಾಡದ ಸಿಬ್ಬಂದಿಗಳ ಮೇಲೆ ಕ್ರಮ, ಮುಖ್ಯಾಧಿಕಾರಿ ಪ್ರಸನ್ನ ಎ ಕಲ್ಯಾಣ ಶೆಟ್ಟಿ. ಕಾಯಕ ಮಿತ್ರ ನೇಮಕಾತಿಯಲ್ಲಿ ಅನ್ಯಾಯ, ನ್ಯಾಯ ದೊರಕಿಸಿಕೊಡಲು ಮಲ್ಲಮ್ಮ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 584728. ದೂರವಾಣಿ ಸಂಖ್ಯೆ 8191435388 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.